10ನೇ ತರಗತಿ ವಿಜ್ಞಾನ ಆಮ್ಲಗಳು ಮತ್ತು ಪ್ರತ್ಯಾಮ್ಲ ಲವಣಗಳು. ಆಹಾರದ ಹುಳಿ ಮತ್ತು ಕಹಿ ರುಚಿಯನ್ನು ಆಮ್ಲ ಮತ್ತು ಪ್ರತ್ಯಾಮ್ಲಗಳೆಂದು ತಿಳಿಯುತ್ತೇವೆ. ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿದ್ದು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ. ಪ್ರತ್ಯಾಮ್ಲಗಳು ಕಹಿ ರುಚಿ ಹೊಂದಿದ್ದು ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ. ಲಿಟ್ಮಸ್ ಅನ್ನೋದು ಒಂದು ದ್ರಾವಣ. ಅದು ನೇರಳೆ ಬಣ್ಣ ಇರುತ್ತೆ. ಇದನ್ನು ಥ್ಯಾಲೋಫೈಟಾ ಎಂಬ ಸಸ್ಯ ವರ್ಗಕ್ಕೆ ಸೇರಿದ ಕಲ್ಲು ಹೂವಿನಿಂದ ಇದನ್ನು ಪಡೆಯಲಾಗುತ್ತದೆ. ಹುಳಿ ರುಚಿಯನ್ನು ಹೊಂದಿದ್ದು ಆಮ್ಲಗಳು, ಕಹಿ ರುಚಿಯನ್ನು ಹೊಂದಿರುವುದು ಪ್ರತ್ಯಾಮ್ಲಗಳು. ಆಮ್ಲಗಳು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುತ್ತವೆ. ಪ್ರತ್ಯಾಮ್ಲಗಳು ಕೆಂಪು ಲಿಟ್ಮಸ್ ಅನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತವೆ. ಅದೇ ರೀತಿಯಾಗಿ ಲಿಟ್ಮಸ್ ಅನ್ನೋದು ಒಂದು ದ್ರಾವಣ. ಅದರ ಬಣ್ಣ ನೇರಳೆ. ಇದನ್ನು ಥ್ಯಾಲೋಫೈಟಾ ಎಂಬ ಸಸ್ಯ ವರ್ಗದಿಂದ ಪಡೆಯಲಾಗುತ್ತದೆ. ತಟಸ್ಥೀಕರಣ ಎಂದರೇನು? ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಕ್ರಿಯೆಯಿಂದ ಲವಣ ನೀರು ಉಂಟಾಗುವುದನ್ನು ತಟಸ್ಥೀಕರಣ ಎನ್ನುತ್ತಾರೆ. ನೋಡಿ, ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಕ್ರಿಯೆಯಿಂದಾಗಿ ನೀರು ಮತ್ತು ಲವಣ ಉಂಟಾಗುವುದನ್ನು ನಾವು ತಟಸ್ಥೀಕರಣ ಎನ್ನುತ್ತೇವೆ. ಲೋಹೀಯ ಆಕ್ಸೈಡ್ಗಳು ಆಮ್ಲದೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟುಮಾಡುತ್ತವೆ. ನಮ್ಮ ದೇಹವು 7.0 ಯಿಂದ 7.8 pH ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಮಳೆ ನೀರಿನಲ್ಲಿ pH ಮೌಲ್ಯ 5.6 ಇರುತ್ತೆ. ಅದರಿಗಿಂತ ಕಡಿಮೆ ಆದಾಗ ಆಮ್ಲ ಮಳೆ ಬರುತ್ತೆ. ಅದನ್ನು ನಾವು ಆಮ್ಲ ಮಳೆ ಅಂತ ಕರಿತೀವಿ. ಬಾಯಿಯ pH ಮೌಲ್ಯ 5ಕ್ಕಿಂತ ಕಡಿಮೆ ಆದಾಗ ಹಲ್ಲಿನ ಸವೆತ ಉಂಟಾಗುತ್ತದೆ. ಬಾಯಿಯಲ್ಲಿ pH ಮೌಲ್ಯ 5ಕ್ಕಿಂತ ಕಡಿಮೆ ಆದರೆ ಹಲ್ಲಿನಲ್ಲಿ ಹುಳಗಳು ಕಾಣಿಸಿಕೊಳ್ಳುತ್ತೆ. ಹಲ್ಲು ಸವೆತ ಉಂಟಾಗುತ್ತದೆ. ಅಡುಗೆ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ವಾಷಿಂಗ್ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೋನೇಟ್.